ನಮಸ್ಕಾರ ಫ್ರೆಂಡ್ಸ್, ರಕ್ಷಿತ್ ಸಿರಿಮನೆ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ ಸುಸ್ವಾಗತ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಈ ವಿಡಿಯೋ ಬಂದು ನಮ್ಮೂರ ಜಾತ್ರೆ ಮುಂದುವರಿದ ಭಾಗ ಆಗಿದೆ. ಆಲ್ರೆಡಿ ನಾನು 2 ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ. ನೀವು ಯಾರೂ ನೋಡಿಲ್ಲ ಅಂದರೆ ನನ್ನ ಯೂಟ್ಯೂಬ್ ಚಾನಲ್ ರಕ್ಷಿತ್ ಸಿರಿಮನೆ ಚಾನಲ್ಗೆ ಹೋಗಿ ನೋಡ್ಬೋದು. ಇವತ್ತಿನ ದಿನ ಆಂಜನೇಯ ದೇವಸ್ಥಾನ ಮತ್ತು ಈಶ್ವರ ದೇವಸ್ಥಾನದ್ದು ಪೂಜಾ ಕಾರ್ಯಕ್ರಮಗಳಿತ್ತು. ನಾವೀಗ ವಿಡಿಯೋದಲ್ಲಿ ನೋಡ್ತಿರೋ ಹಾಗೆ 101 ಕಳಸಗಳನ್ನ ಹೊತ್ಕೊಂಡು ಮುತ್ತೈದೆಯರು ಹೋಗಬೇಕಾಗಿತ್ತು. ಅಲ್ಲೆಲ್ಲ ನಾನು ಕೂಡ ಇದ್ದೀನಿ ಈ ಕ್ಯೂ ಅಲ್ಲಿ. ನಾವು 101 ಕಳಸಗಳನ್ನ ಹೊರಲಿಕ್ಕೆ ನಮ್ಮೂರದ್ದು ಒಂದು ಕೆರೆ ಇದೆ, ಅಲ್ಲಿ ಮಾರಮ್ಮ ದೇವಸ್ಥಾನ ಹತ್ರ, ಅಲ್ಲಿಗೆ ಹೋಗ್ತಾ ಇದ್ದೀವಿ ಎಲ್ಲರೂ. ಈ ಸಂದರ್ಭದಲ್ಲಿ ನಾನು ಒಂದು ಶ್ಲಾಘನೀಯವಾದ ವಿಷಯನ ಹೇಳಲೇಬೇಕು ಫ್ರೆಂಡ್ಸ್. ಈ ಕಾರ್ಯಕ್ರಮದ ಜವಾಬ್ದಾರಿನ ಯಾರು ವಹಿಸ್ಕೊಂಡಿದ್ರು ಅಥವಾ ನಮ್ಮ ಊರಿನ ಯುವ ಪೀಳಿಗೆಯವರು ತುಂಬ ಅದ್ಭುತವಾಗಿ ಅದನ್ನು ನಡೆಸ್ಕೊಟ್ಟಿದ್ದಾರೆ. ಎಲ್ಲೂ ಕೂಡ ಏನೋ ಒಂದು ಚೂರು ಏರುಪೇರು ಆಗದಂಗೆ ಈ ಕಾರ್ಯಕ್ರಮನ ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದಾರೆ. ಈ ಪೂಜೆ 3 ದಿನ ನಡೀತು. 3 ದಿನವೂ ಕೂಡ ಸಂತರ್ಪಣೆನ ಇಟ್ಕೊಂಡಿದ್ರು. ಬೆಳಗ್ಗೆ, ಮಧ್ಯಾಹ್ನ, ರಾತ್ರಿ 3 ದಿನವೂ ಕೂಡ ಸಂತರ್ಪಣೆ ಮಾಡಿದರು. ಅಲ್ಲೂ ಕೂಡ ಏನೂ ತೊಂದರೆ ಆಗ್ದಂಗೆ, ಒಂಚೂರು ಏರುಪೇರು ಆಗ್ದಂಗೆ ಅಚ್ಚುಕಟ್ಟಾಗಿ ನಿವಾರಣೆ ಮಾಡಿದ್ದಾರೆ. ನಮ್ಮೂರಿನ ಹಿರಿಯರಿಗೆ ಮತ್ತು ನಮ್ಮೂರಿನ ಯುವ ಪೀಳಿಗೆಗೆ ಯಾರೆಲ್ಲ ಈ ಜವಾಬ್ದಾರಿನ ವಹಿಸ್ಕೊಂಡು ಪ್ರತಿಯೊಬ್ಬರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತೀರ, ಅವ್ರಿಗೆಲ್ರಿಗೂ ಕೂಡ ನನ್ನ ಕಡೆಯಿಂದ ಮತ್ತು ನಮ್ಮ ಗ್ರಾಮಸ್ಥರ ಎಲ್ಲರ ಕಡೆಯಿಂದ ಹೃತ್ಪೂರ್ವಕವಾದ ಅಭಿನಂದನೆಗಳು. ನಿಜವಾಗ್ಲೂ ತುಂಬ ಚೆನ್ನಾಗಿ ಇದನ್ನು ನಿರ್ವಹಿಸಿದ್ದೀರಾ. ನಿಮ್ಮೆಲ್ರಿಗೂ ಮತ್ತೊಮ್ಮೆ ನಮ್ಮ ಕಡೆಯಿಂದ ಹೃತ್ಪೂರ್ವಕವಾದ ಅಭಿನಂದನೆಗಳು. ನಿಮ್ಮ ಸಾಮಾಜಿಕ ಕಳಕಳಿ ಹೀಗೆ ಮುಂದುವರಿಲಿ, ನಿಮಗೆ ಯಶಸ್ಸು ಸಿಗಲಿ ಅಂತ ಬಯಸ್ತೀನಿ. ಬನ್ನಿ ಫ್ರೆಂಡ್ಸ್, ಇನ್ನು ನಾವು ಈ ದೇವರ ಉತ್ಸವದ ಬಗ್ಗೆ ಮಾತಾಡೋಣ. ಈಗ ನಮ್ಮೂರ ಅಡ್ಡೆಗಳು ಮತ್ತು ಕಳಸನ ಹೊರಬೇಕಾಗಿರುತ್ತ ಎಲ್ಲರೂ ಮತ್ತು ಅಲ್ಲಿ ಬಂದಿರ್ತಕ್ಕಂಥ ಇಂಟ್ರೆಸ್ಟ್ರು, ಗ್ರಾಮಸ್ಥರು ಎಲ್ಲರೂ ಕೂಡ ನಮ್ಮೂರಿನ ಕೆರೆ ಏರಿ ಮೇಲೆ ನಾವು ನಡ್ಕೊಂಡು ಹೋಗ್ತಾಯಿದ್ದೀವಿ. ಕೆರೆ ಹತ್ರ ಹೋಗ್ತಾಯಿದ್ದೀವಿ ಕಳಸನ ತರಲಿಕ್ಕೆ. ಇನ್ನೊಂದು ವಿಷಯನ ಹೇಳೋದು ಮರ್ತ್ಬಿಟ್ಟಿದೆ ಫ್ರೆಂಡ್ಸ್, ಈ ಸಂದರ್ಭದಲ್ಲಿ ಅದನ್ನು ನಿಮ್ಗೆ ಶೇರ್ ಮಾಡಲೇಬೇಕು. ಈ ಒಳ್ಳೆಯ ಉತ್ಸವದಲ್ಲಿ ನಿಜವಾಗ್ಲೂ ನಮ್ಮೂರಿನ ಗ್ರಾಮಸ್ಥರಿಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು. ನಾನು ಈ ಊರಿನ ಹೆಣ್ಮಗಳಾಗಿದ್ದೀನಿ. ಈ ಊರಿನ ತುಂಬ ಹಳೆಯ ವಯಸ್ಸಾಗಿರೋಂಥ ಹೆಣ್ಮಕ್ಳಿಂದ ಹಿಡಿದು ಇವಾಗಿನ ಯುವತಿಯರವರೆಗೂ, ಇವಾಗ ಮದುವೆಯಾಗಿ ಹೋಗಿರೋವಂಥ ಯುವತಿಯರವರೆಗೂ ಕೂಡ ಈ ಪೂಜಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಅವ್ರನ್ನೆಲ್ಲ ನೋಡಿದ್ದು ನನಗಂತೂ ತುಂಬ ಖುಷಿಯಾಯಿತು. ಎಷ್ಟೋ ವರ್ಷಗಳ ನಂತರ ನಾವು ಮೀಟ್ ಮಾಡಿದ್ದೀವಿ. ಹಳಬ್ರಾಗಿರ್ಬೋದು, ಹೊಸಬ್ರಾಗಿರ್ಬೋದು. ಇದು ತುಂಬ ಸಂತೋಷ ತಂದುಕೊಡ್ತು. ಇದಕ್ಕೆಲ್ಲ ಅವಕಾಶ ಮಾಡಿಕೊಟ್ಟ ಪ್ರೀತಮ್ ಗೌಡ್ರಿಗೆ ಮತ್ತು ನಮ್ಮೂರಿನ ಗ್ರಾಮಸ್ಥರಿಗೆ, ನಮ್ಮೂರಿನ ಯುವ ಪೀಳಿಗೆಗೆ ಅನಂತ ಧನ್ಯವಾದಗಳು. ಓಕೆ ಫ್ರೆಂಡ್ಸ್, ಇನ್ನು ನಾವು ಈ ದೇವ್ರ ಉತ್ಸವದ ಬಗ್ಗೆ ಮಾತಾಡೋಣ. ನಾವು ಇವಾಗ ಕೆರೆ ಹತ್ರ ಬಂದಿದ್ವಿ ಕಳಸಗಳನ್ನ ತರಲಿಕ್ಕೆ. ಇಲ್ಲಿ ಅಡ್ಡೆಗಳು ಮತ್ತು ಕಳಸನ ಹೊರಬೇಕಾಗಿರೋಂಥ ಮುತ್ತೈದೆಯರು ಎಲ್ಲರೂ ಕೂಡ ಅಲ್ಲಿ ಪೂಜೆ ಸ್ಥಳಕ್ಕೆ ಹೋಗ್ತಾ ಇದ್ದೀವಿ. ಈಗ ನೋಡ್ತಾ ಇದ್ದೀರಲ್ಲ, ಅಡ್ಡೆಗಳು ಬಂದಿದೆ. ಇಲ್ಲಿ ಅಡ್ಡೆಗಳನ್ನ ನೋಡ್ತಾ ಇದ್ದೀವಿ. ಅಡ್ಡೆಗಳು ಮತ್ತು ನಾವುಗಳೆಲ್ಲ ಕೂಡ ಎಲ್ಲಿ ಪೂಜೆ ಮಾಡ್ತಾರಲ್ಲ ಆ ಪ್ಲೇಸಿಗೆ ಹೋಗ್ತಾ ಇದ್ದೀವಿ. ಬನ್ನಿ ಇನ್ನು ನಾವು ಆ ಪೂಜೆ ಕಾರ್ಯಕ್ರಮನ ನೋಡೋಣ. ಹಾಗೆ ಫ್ರೆಂಡ್ಸ್, ಇನ್ನೊಂದು ರಿಕ್ವೆಸ್ಟು, ತುಂಬ ಜನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಬಟ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ. ಪ್ಲೀಸ್ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಇದರಿಂದಾಗಿ ನನಗೆ ಹೊಸ ವೀಡಿಯೋಸ್ನ ಹಾಕಲಿಕ್ಕೆ ನನಗೆ ಪ್ರೋತ್ಸಾಹ ನೀಡಿದಂಗೆ ಆಗುತ್ತೆ. ಮತ್ತು ಈ ವಿಡಿಯೋ ಇಷ್ಟ ಆದರೆ ನೀವು ಲೈಕ್ ಮಾಡೋದನ್ನು ಮರಿಬೇಡಿ.
ನೋಡ್ತಿದ್ದೀರಲ್ಲ ಫ್ರೆಂಡ್ಸ್, ಈ ಪೂಜಾ ಉತ್ಸವ ಎಷ್ಟು ಅದ್ಭುತವಾಗಿದೆ ಅಂತ ನೋಡಿ, ಕಣ್ಣಿಗೆ ನೋಡಲಿಕ್ಕೆ ಹಬ್ಬ ತುಂಬ ಖುಷಿಯಾಗುತ್ತೆ. ಎಲ್ಲರೂ ಕೂಡ ಕಳಸನ ಹೊತ್ಕೊಂಡು ಅಲ್ಲಿ ಪೂಜೆ ಮಾಡಿಕೊಂಡು ಬರ್ತಾಯಿದ್ದೀವಿ. ಇದರಲ್ಲಿ ನಾನು ಇದ್ದೀನಿ ಫ್ರೆಂಡ್ಸ್. ನನಗೆ ಈ ವಿಡಿಯೋ ಮಾಡಲಿಕ್ಕಾಗಿಲ್ಲ, ಬಿಕಾಸ್ ನಾನು ಕಳಸ ಹೊತ್ತಿರೋದ್ರಿಂದ ನನಗೆ ಈ ವಿಡಿಯೋ ಮಾಡೋಕ್ಕೆ ಹೆಲ್ಪ್ ಮಾಡಿದಂಥ, ವಿಡಿಯೋ ಮಾಡಿಕೊಟ್ಟಂಥ ನಮ್ಮ ಜೀವನ್ಗೆ ಈ ಸಂದರ್ಭದಲ್ಲಿ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಡ್ಡೆಗಳ ಜೊತೆ ನೀವು ಕಳಸ ಹೊತ್ಕೊಂಡು ನಾವು ಆಂಜನೇಯ ದೇವಸ್ಥಾನ ಮತ್ತು ಈಶ್ವರ ದೇವಸ್ಥಾನದ ಹತ್ರ ಸಾಕ್ತಾಯಿದ್ದೀವಿ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ನಮ್ಮೂರಿನ ಗ್ರಾಮ ದೇವತೆಗಳನ್ನ ನೀವು ನೋಡಿ ಕಣ್ತುಂಬಿಸ್ಕೊಂಡಿರ್ತೀರ. ಈ ಜನ ಉತ್ಸವ, ಈ ಜನ ಜಾತ್ರೆ ತುಂಬ ಖುಷಿ ಕೊಡುತ್ತೆ ಮನಸ್ಸಿಗೆ. ಯಾರೆಲ್ಲ ನೋಡೋಕ್ಕೆ ಅಲ್ಲಿ ಬಂದು ನೋಡೋಕ್ಕಾಗಿರಲ್ಲ, ಈ ವಿಡಿಯೋ ಮೂಲಕ ನೋಡಿ ನೀವು ಖುಷಿಪಡಿ. ಈ ಉತ್ಸವನ ನೋಡಿದಂಥ ಪ್ರತಿಯೊಬ್ಬರಿಗೂ ಕೂಡ ಆ ದೇವರು ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತೀನಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಮತ್ತು ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.